ನಾನು ನಿಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ್ ನಿಮ್ಮೊಂದಿಗೆ ಎರಡು ಮಾತು. ಹಾಗೆ ಸುಮ್ಮನೆ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ನಾನು ಮಾತಾಡ್ತಾ ಇರೋದು ದಾಂಪತ್ಯದ ಬಗ್ಗೆ. ದಾಂಪತ್ಯ ಅಂದ್ರೇನು? ಒಂದು ಗಂಡು ಒಂದು ಹೆಣ್ಣನ್ನು ಸೇರಿಸಿ ಮದುವೆ ಅಂತ ಮಾಡ್ತೀವಲ್ವಾ, ಮದುವೆ ಮಾಡಿದ ಮೇಲೆ ಅವರು ದಂಪತಿಗಳಾಗ್ತಾರೆ. ಈ ದಂಪತಿಗಳು ಅಂದರೆ ಮೇಡ್ ಫಾರ್ ಈಚ್ ಅದರ್ ಆಗಬೇಕು, ಶರಣಸತಿ ಲಿಂಗಪತಿ ಅನ್ನೋ ಹಾಗೆ ಇರಬೇಕು, ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು. ಹೌದು, ಮದುವೆ ಯಾಕೆ ಮಾಡೋದು? ಅದರ ಉದ್ದೇಶ ಏನು? ಅದರ ಹಿನ್ನೆಲೆ ಏನು? ಬರೀ ಸಂತಾನೋತ್ಪತ್ತಿಗ ಅಥವಾ ಅವರ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕ? ಅಲ್ಲ. ನೋಡಿ, ಮದುವೆ ನಂತರದ ಜೀವನ ಎರಡನೇ ಹಂತದ ಜೀವನ ಪ್ರಾರಂಭ ಆಗುತ್ತೆ. ಯೌವನದಲ್ಲಿ ಪ್ರಾರಂಭವಾಗುವ ಈ ಜೀವನದಲ್ಲಿ ದುಡಿಮೆ ಮಾಡುವಂಥ ಸಂದರ್ಭ, ಇಬ್ಬರೂ ಸೇರಿ ತನ್ನ ಕುಟುಂಬವನ್ನು ಸಾಗಿಸುವ ಸಂದರ್ಭ, ಒಳ್ಳೆಯ ಸಂತಾನೋತ್ಪತ್ತಿಯನ್ನು ಉಂಟು ಮಾಡುವ ಸಂದರ್ಭ, ಆರೋಗ್ಯವನ್ನು ಗಟ್ಟಿ ಮಾಡಿಕೊಳ್ಳುವ ಸಂದರ್ಭ. ಈ ಸಂದರ್ಭವನ್ನು ಸದುಪಯೋಗ ಮಾಡ್ಕೋಬೇಕು ಅಂತಂದರೆ ಏನು ಮದುವೆ ಆಗಿರ್ತಾರೆ ದಂಪತಿಗಳು ಇಬ್ಬರಲ್ಲೂ ಅನ್ಯೋನ್ಯತೆ ಇದ್ದರೆ ತಾನೇ ಅದು ಸಾಧ್ಯ ಆಗೋದು. ದಾಂಪತ್ಯ ಜೀವನ ಅಂತಂದರೆ ಇಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಆದ್ರೂ ದಾಂಪತ್ಯದಲ್ಲಿ ಸಾಕಷ್ಟು ಬಿರುಕುಗಳು, ಇತ್ತೀಚಿನ ದಿನಗಳಂತೂ ಸಾಕಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು ಅಂದರೆ ದಾಂಪತ್ಯದ ಮೂಲ ತತ್ವವನ್ನೇ ನಾವು ಅರ್ಥ ಮಾಡ್ಕೊಳ್ಳದೆ ಇರುವಂಥದ್ದು. ಇಲ್ಲಿ ಗಂಡು ಹೆಚ್ಚು ಹೆಣ್ಣು ಕಡಿಮೆ ಅನ್ನೋದಲ್ಲ. ನೋಡಿ, ಒಂದು ಹೆಣ್ಣು ತಾನು ತನ್ನ ಮನೆಯನ್ನು, ತವರು ಮನೆಯನ್ನು ಅಂದರೆ ಸುಮಾರು 10, 16, 18 ವರ್ಷದವರೆಗೆ ಬಾಳಿ ಬೆಳೆದು ಬದುಕಿದ ಆ ಮನೆಯನ್ನು ತೊರೆದು ಮದುವೆ ಎನ್ನುವ 3 ಅಕ್ಷರದ ಸತ್ವವನ್ನು ನಂಬಿಕೊಂಡು ಅವಳು ಬರ್ತಾಳೆ, ಗಂಡನ ಮನೆಗೆ ಬರ್ತಾಳೆ. ತೊಟ್ಟಿಲ್ಲ ಹೊತ್ಕೊಂಡು, ತವ್ರ ಬಣ್ಣ ಉಟ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವ್ರ ಹೂರ ತಿಟ್ಟತ್ತಿ ತಿರುಗಿ ನೋಡ್ಯಾಳೋ. ಹೌದು, ತವ್ರ ಮನೆಯಿಂದ ಹಿಂದೆ, ತವ್ರ ಮನೆಯಿಂದ ಗಂಡನ ಮನೆಗೆ ಬರುವಾಗ ಆ ಹೆಣ್ಣು ತನ್ನ ತವರಿನ ಬಣ್ಣ ಅಂದರೆ ಸೀರೆ ಅಲ್ಲ, ಅದು ಆ ಮನೆತನದ ಸಂಸ್ಕಾರ, ಸಂಸ್ಕೃತಿ, ಅಲ್ಲಿರುವ ನಿಷ್ಠೆ, ಅಲ್ಲಿರುವ ಪ್ರಾಮಾಣಿಕತೆ, ಅಲ್ಲಿರುವ ಗುಣ, ಇವೆಲ್ಲವನ್ನು ತಗೊಂಡು ತನ್ನ ಗಂಡನ ಮನೆಗೆ ಬರ್ತಾಳೆ. ಇಡೀ ತನ್ನ ಬೇರನ್ನು ಕಿತ್ಕೊಂಡು ಬಂದು ತನ್ನ ಗಂಡನ ಮನೆಯಲ್ಲಿ ಆ ಬೇರನ್ನು, ಆ ಸಸಿಯನ್ನು ನೆಡ್ತಾಳೆ. ಅದು ಗಿಡವಾಗಬೇಕು, ಮರವಾಗಬೇಕು, ಹಣ್ಣಾಗಬೇಕು. ಆ ಹಣ್ಣು ಆ ಮನೆತನಕ್ಕೆ ಸಿಹಿಯನ್ನು ಕೊಡಬೇಕು. ಈ ಒಂದು ಕಾನ್ಸೆಪ್ಟಿಂದ ಅವಳು ಅಲ್ಲಿಗೆ ಬರ್ತಾಳೆ. ನೋಡಿ, ಒಂದು ಹೆಣ್ಣಲ್ಲಿ ಬರ್ತಿದ್ದ ಹಾಗೇನೆ ಅವಳಿಗೆ ಯಾರೂ ಗೊತ್ತಿಲ್ಲ. ಗಂಡನೂ ಹೊಸಬ, ಅತ್ತೆನೂ ಹೊಸಬಳು, ಮಾವನೂ ಹೊಸಬರು, ಅಲ್ಲಿರೋ ಸದಸ್ಯರು ಹೊಸಬರು, ಊರೇ ಹೊಸದು, ಮನೆಯೇ ಹೊಸದು, ಎಲ್ಲೆಲ್ಲಿ ಏನೇನಿದೆ ಗೊತ್ತಿಲ್ಲ. ಅಂತಹವಳಿಗೆ ಅಲ್ಲಿ ಹೊಂದ್ಕೊಳ್ಳೋದಕ್ಕೆ ಮೊದಲನೇದಾಗಿ ಅವಕಾಶ ಕೊಡಬೇಕು ಅಲ್ವಾ? ಅಲ್ಲಿಯ ಸಂಸ್ಕೃತಿ ಇಲ್ಲಿಯ ಸಂಸ್ಕೃತಿ ಬೇರೆ ಇರುತ್ತೆ. ತಾಯಿಯ ಮನೆಯ ಆಹಾರ ಪದ್ಧತಿ ಇಲ್ಲಿಯ ಆಹಾರ ಪದ್ಧತಿ, ಅಲ್ಲಿಯ ನಂಬಿಕೆಗಳು ಇಲ್ಲಿಯ ನಂಬಿಕೆಗಳು, ಅಲ್ಲಿಯ ಮಾತುಕತೆಗಳು ಇಲ್ಲಿಯ ಮಾತುಕತೆಗಳು ವ್ಯತ್ಯಾಸ ಇರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾವಾಗ ಅವಳಿಗೆ ಸಮಯ ಕೊಡ್ತೀವೋ, ಅವಳನ್ನು ಗೌರವಿಸ್ತೀವೋ, ಅವಳನ್ನು ಪ್ರೀತಿಸ್ತೀವೋ, ಅವಳನ್ನು ಕೇರ್ ತಗೋತೀವೋ, ಅವಳ ಯೋಗಕ್ಷೇಮವನ್ನು ನಾವು ಇಷ್ಟಪಡ್ತೀವೋ, ಅವಳು ನಗಬೇಕು ಅನ್ನೋದನ್ನು ಇಷ್ಟಪಡ್ತೀವೋ, ಆಗ ನೋಡಿ ಆ ಹೆಣ್ಣು ದಿನೇ 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 ಮನಸ್ಸನ್ನು ಫ್ರೀ ಮಾಡ್ಕೋತಾಳೆ. ಮೊದಲ ದಿನ ಮೌನ, ಅಳುವೇ ತುಟಿಗೆ ಬಂದಂತೆ, ಚಿಂತೆ ಬಿಡಿ ಹೂವ ಮುಡಿದಂತೆ. ಮೊದಲನೇ ದಿನ ಗಂಡನ ಮನೆ ಬರ್ತಾಳೆ ನೋಡಿ, ಅವತ್ತು ಅವ್ರ ಮನೆಯವ್ರು ಯಾರೂ ಬರಲ್ಲ. ಯಾರೋ ಒಂದು ಸಣ್ಣ ಮಗುನ ಪೊಲೀಸ್ ಕಳಿಸ್ತಾರೆ, ಪೊಲೀಸ್ ಥರ. ಬಂದಾಗ ಮೊದಲ ದಿನ ಮೌನವಾಗಿರ್ತಾಳೆ, ಯಾರ ಹತ್ರನೂ ಮಾತಾಡಲ್ಲ. ಅವಳಿಗೆ ಗಂಡನೇ ಹೊಸಬ ಅಲ್ಲ, ಯಾರ ಹತ್ರ ಮಾತಾಡ್ತಾಳೆ? ಒಂದು ರೂಮಲ್ಲಿ ಮೂಲೆಯಲ್ಲಿ ಕೂತಿರ್ತಾಳೆ. ಅಳುವೇ ತುಟಿಗೆ ಬಂದಂತೆ. ತವ್ರ ಮನೆ ನೆನೆಸ್ಕೋತಾಳೆ, ತಂದೆ ತಾಯಿ ನೆನೆಸ್ಕೋತಾಳೆ, ಅದರಲ್ಲೂ ತಾಯಿ ನೆನೆಸ್ಕೊಂಡು ಅಳು ಬರ್ತಾ ಇರ್ತದೆ. ಅಳುವೇ ತುಟಿಗೆ ಬಂದಂತೆ, ಮಾತಾಡಿ ಸಾಕು ಅಳ್ತಾಳೆ. ಚಿಂತೆ ಬಿಡಿ ಹೂವ ಮುಡಿದಂತೆ. ಅವಳಿಗೆ ಎಂಥ ಚಿಂತೆ ಅಂದರೆ, ನಾನು ಒಂಟಿ ಆಗಿಬಿಟ್ಟೆ, ನನ್ನವ್ರನ್ನೆಲ್ಲ ಬಿಟ್ಟು ಬಂದುಬಿಟ್ಟೆ,
ಅನ್ನುವ ಭಾವನೆ ಅವಳ ತುಂಬ ಇರುತ್ತೆ. ಸಾಯಂಕಾಲ ಗಂಡ ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಅವಳು ನೀರು ಕುಡಿಬೇಕು ಅನ್ಸುತ್ತೆ, ಅಡುಗೆ ಮನೆಗೆ ಗೊತ್ತಿರೋದಿಲ್ಲ. ರೂಮಿಂದ ಅಥವಾ ಹಾಲಿಂದ ಎಲ್ಲಿ ಕೂತಿರ್ತಾಳಿಂದ ನೀರು ಕುಡಿಯೋಕ್ಕೆ ಬಚ್ಚಲ ಮನೆಗೆ ಹೋಗ್ತಾಳೆ. ಹೆಂಗೆ ಹೋಗ್ತಾಳೆ ಅಂತ ಅಂದರೆ, ಬೇಲಿಯೋಳು ಹಾವು ಸರಿದಂತೆ. ಈ ಹಾವು ಯಾರಿಗೂ ಕಾಣಬಾರ್ದು ಅಂತ ಮರೆಯಲ್ಲೇ ಹೋಗುತ್ತಲ್ಲ, ಆ ಥರ ಹೋಗ್ತಾಳಂತೆ. ಏನಾರು ಮಾತಾಡಿಸಿ, ನೀರಿನೊಳು ವೀಣೆ ಮಿಡಿದಂತೆ. ನೀರಿನಲ್ಲಿ ವೀಣೆ ಸ್ಪಷ್ಟವಾಗಿ ಮಾತಾಡಲ್ಲ. ಈಗ ಇದನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ಬಹಳ ಚೆನ್ನಾಗಿ ಆ ಹೆಣ್ಣಿನ ಆ ಸಂದರ್ಭದ ಭಾವನೆಯನ್ನು ತಮ್ಮ ಕಾವ್ಯದಲ್ಲಿ ಬಿಚ್ಚಿಟ್ಟಿದ್ದಾರೆ ಕಣ್ರಿ. ಹೀಗೆ ಬಂದಂಥ ಹೆಣ್ಣು, ಅವಳಿಗೆ ಸ್ವಾತಂತ್ರ್ಯ ಬೇಕಲ್ವಾ? ಯಾವ ಸ್ವಾತಂತ್ರ್ಯ? ಅವಳ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಂಡು ತಪ್ಪು ಮಾಡಿದ್ರೆ ತಿದ್ದುವ ಸ್ವಾತಂತ್ರ್ಯ ನಿಮಗಿರಬೇಕು. ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಅವಳಿಗೂ ಇರಬೇಕು. ಆಗ ನೋಡಿ, ಹೆಣ್ಣು ದಿನೇ 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 ಅವಳು ತನ್ನ ಮನಸ್ಸನ್ನು ವಿಶಾಲ ಮಾಡ್ಕೊತಾ ಹೋಗ್ತಾಳೆ. ಈ ವಾತಾವರಣಕ್ಕೆ ಒಗ್ಗೋದಕ್ಕೆ ಪ್ರಾರಂಭ ಆಗುತ್ತೆ ಅವಳ ಮನಸ್ಸು. ಆಗ ಅವಳು ಹಂತ ಹಂತವಾಗಿ ತನ್ನತನವನ್ನು ಇಲ್ಲಿ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾಳೆ. ಇದು ನಿಜವಾದ ಜೀವನದ ಹಾದಿ. ಆದರೆ ಇವತ್ತಿನ ದಿನ ಏನಾಗ್ತಿದೆ, ಗಂಡ ಅವನೇ ಶ್ರೇಷ್ಠ, ಹೆಣ್ಣು ಅವಳು ಏನೂ ಗೊತ್ತಿಲ್ಲ. ಹೆಂಚಿನ ಬುದ್ಧಿ ಮೊಣಕಾಲ ಕೆಳಗೆ. ಅವಳು ಸಮುದ್ರಕ್ಕೆ ಹೋದ್ರೂ ಆ ನೀರು ಅಂದರೆ ಅವಳ ಬುದ್ಧಿ ತಲೆವರೆಗೂ ಬರೋದೇ ಇಲ್ಲ ಅಂತ ಈ ಥರ ಭಾವನೆ ತುಂಬ್ಕೊಂಬಿಟ್ಟಿದ್ದೀವಿ. ಎರಡನೇದು, ಕೆಲವರು ಮಹಾ ಮೇಧಾವಿಗಳಿರ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಆ ಹುಡುಗನಿಗೆ ಹೇಳ್ತಾರೆ, ಮದುವೆ ಆದ ಹುಡುಗನಿಗೆ, ನಿನ್ನ ಹೆಂಡ್ತಿನ ನೀನು ಹದ್ದುಬಟ್ಟಲ್ಲಿ ಇಟ್ಕೋಬೇಕು, ಸದ್ರಾಕೊಡ್ಬೇಡ, ಹುಷಾರು ಅಂಥೇಳಿ ಹೆಣ್ಣನ್ನು ಅವಳನ್ನು ಕಂಟ್ರೋಲ್ ಮಾಡೋದಕ್ಕೆ ಫೀಡ್ ಮಾಡ್ತಾರೆ. ಆದರೆ ಇವತ್ತು ಯಾವುದೇ ಗಂಡಾಗಲಿ ಹೆಣ್ಣನ್ನು ಆ ಭಾವನೆಯಿಂದ ನೋಡಿದ್ರು ಅಂತಂದರೆ ಅಲ್ಲಿ ಗಂಡ ಹೆಂಡತಿಯ ಪಾತ್ರ ಅಭಿನಯಿಸ್ತಿರ್ತಾರೆ ಹೊರತು ಗಂಡ ಹೆಂಡತಿ ಹೇಗೆ ಒಂದಾಗಿ ಒಟ್ಟಾಗಿ ನೆಮ್ಮದಿಯಿಂದ ಸುಖದ ಜೀವನವನ್ನು ಮಾಡಬೇಕು ಅನ್ನೋದನ್ನು ಕಳ್ಕೊಂತ ಹೋಗ್ತಾರೆ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಕಣ್ರಿ. ಜೀವನ ಅರ್ಥ ಮಾಡ್ಕೊಂಡು ನಾವು ಜೀವನ ಮಾಡಬೇಕು. ಒಮ್ಮೆ ಗಂಡನಿಗೆ ಏನು ಅನಿಸ್ಬಿಡುತ್ತೆ ಕೊನೆಗೆ ಅಂದರೆ, ಇವಳು ಮನೆಯಲ್ಲೇ ಇದ್ದಾಳೆ, ನಾನು ದುಡಿತಾ ಇದ್ದೀನಿ, ನನ್ನ ದುಡಿಮೆಯಿಂದ ಇವಳು ಸುಖವಾಗಿದ್ದಾಳೆ, ನಾನು ಅವಳನ್ನು ಸುಖವಾಗಿ ಇಟ್ಟಿದ್ದೀನಿ, ನನ್ನಿಂದಲೇ ಅವಳ ಜೀವನ ನಡೀತಾ ಇರೋದು, ನೋಡು ನೀನು ಹಿಂಗೆಲ್ಲ ಮಾಡಿದ್ರೆ ಓಡಿಸ್ಬಿಡ್ತೀನಿ ನಿನ್ನ ತವ್ರ ಮನೆಗೆ ಅಂಥೇಳಿ ರೇಗಕ್ಕೆ ಶುರು ಮಾಡ್ತಾನೆ ಮೆಲ್ಲಿಗೆ. ಆಗ ಹೆಣ್ಣಿಗೆ ಅವಳ ಕೆಲಸಗಳನ್ನು ಯಾರಿಗೆ ಗೌರವಿಸೋದು? ಹೌದು, ಗಂಡಸಾದವನು ಹೊರಗಡೆ ಹೋದಾಗ ದುಡಿಮೆನಲ್ಲಿ 10 ಜನರ ಜೊತೆ ಬೆರೀತಾನೆ, ಜಗಳ ಆಡ್ತಾನೆ, ಅವ್ರ ಹತ್ರ ಅವಮಾನ ಅನುಭವಿಸ್ತಾನೆ, ನೊಂದ್ಕೋತಾನೆ, ಕಿತ್ತಾಡ್ಕೊಂಡು ಬಂದಿರ್ತಾನೆ. ನಿಜ, ಅವನ ತಲೆಗೂ ಸಾಕಷ್ಟು ಸಮಸ್ಯೆಗಳು ಇರ್ತವೆ, ಅದನ್ನು ಒಪ್ಕೊಳ್ಳೋಣ. ಅವನ ದುಡಿಮೆನೂ ಅಷ್ಟು ಸುಲಭ ಅಲ್ಲ ಇವತ್ತಿನ ದಿನ. ಆದರೆ ಅದೇ ಅವನ ದುಡಿಮೆ ಕಣ್ಣಿಗೆ ಕಾಣುತ್ತೆ ಕಣ್ರಿ, ಹಣದ ರೂಪದಲ್ಲಿ ಕಾಣುತ್ತೆ, ಅದಕ್ಕೆ ಬೆಲೆ ಜಾಸ್ತಿ. ಆದರೆ ಇಲ್ಲಿ ಮನೆಯಲ್ಲಿ ಇವಳು ದುಡಿತಾ ಇದ್ದಾಳಲ್ಲ, ಇವಳು ದುಡಿಮೆ ಯಾರ ಕಣ್ಣಿಗೂ ಕಾಣಿಸಲ್ಲ ಕಣ್ರಿ. ಅವಳದ್ದು ಎಷ್ಟು ಜವಾಬ್ದಾರಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಲ್ವಾ. ಬರೀ ಅಡುಗೆ ಮಾಡೋದು ಒಂದೇ ಅಲ್ಲ ರೀ, ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು, ಮಕ್ಕಳ ಲಾಲನೆ ಪಾಲನೆ ಮಾಡಬೇಕು, ಹಬ್ಬ ಹರಿದಿನಗಳನ್ನು ಮಾಡಬೇಕು, ಬಂದಂಥ ಸಂಬಂಧಿಕರನ್ನು ನಿಭಾಯಿಸಬೇಕು, ತನ್ನ ಮನೆಯ ಪದ್ಧತಿಯನ್ನು ನಿಭಾಯಿಸಬೇಕು, ಮನೆತನದ ಪದ್ಧತಿಗಳನ್ನು ನಿಭಾಯಿಸಬೇಕು. ಕೆಲಸ 1-2 ನಿಜವಾಗ್ಲೂ ಒಂದು ಹೆಣ್ಣು ಹೌಸ್ ವೈಫ್ ಅಂತಾರೆ, ಹೌಸ್ ವೈಫ್ ಅಲ್ಲಲ್ರಿ, ಹೌಸ್ ಇಂಜಿನಿಯರ್ ಅವಳು, ಹೌಸ್ ಡಾಕ್ಟರ್ ಅವಳು ಮಾಡಿಕೊಟ್ಟಂಥ ಅಡಿಗೆನ ತಿಂದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಕಣ್ರಿ. ಇದನ್ನು ಅರ್ಥ ಮಾಡಿಕೊಂಡು ನಾನು ಹೊರಗಡೆ ದುಡಿತಾ ಇದ್ದೀನಿ, ನನ್ನ ಪತ್ನಿ ಒಳಗೆ ದುಡಿತಾ ಇದ್ದಾಳೆ, ನಮ್ಮಿಬ್ಬರ ದುಡಿಮೆಯಲ್ಲಿ ವ್ಯತ್ಯಾಸ ಇಲ್ಲ, ನನ್ನ ದುಡಿಮೆ ಕಣ್ಣಿಗೆ ಕಾಣುತ್ತೆ, ಅವಳ ದುಡಿಮೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಒಂದು 3 ತಿಂಗಳು ಹೆಂಡತಿ ತವ್ರ ಮನೆಗೆ ಹೊರಟೋಗ್ಬಿಡ್ಲಪ್ಪ, ಗಂಡಸು ಮನೇಲಿ ಒಬ್ಬರೇ ಇರ್ತಾನೆ ಅಂತಂದ್ರೆ ನಾವುಗಳು ಆ ಮನೆ 1 ವಾರ ಆದ್ಮೇಲೆ ಹೋಗಿ ಯಾರಾದ್ರೂ ನೋಡ್ರಿ, ಬಚ್ಚಲ ಮನೆ ನೋಡೋಕ್ಕಾಗತ್ತಾ? ಅಡುಗೆ ಮನೆ ನೋಡೋಕ್ಕಾಗತ್ತಾ? ಬೆಡ್ರೂಮ್ ನೋಡೋಕ್ಕಾಗತ್ತಾ? ಏನೂ ಇಲ್ಲ ಕಣ್ರಿ, ಹಾಳು ಮನೆ ಇದ್ದಂಗೆ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಹೆಣ್ಣಿನ ಮನಸ್ಸು ಬಹಳ ಸೂಕ್ಷ್ಮವಾದದ್ದು ಕಣ್ರಿ. ಆ ಸೂಕ್ಷ್ಮವಾದ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಹೆಂಡತಿ ಒಲುಮೆಯ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ ಅಂತಾರೆ ಕೆ.ಎಸ್. ನರಸಿಂಹಸ್ವಾಮಿ ಅವರು.
ಹೆಂಡತಿ ಪ್ರೀತಿನ ಅರ್ಥ ಮಾಡ್ಕೋಬೇಕು, ಅವಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಿಜ, ಹಿರಿಯರಾದಂಥ ಅತ್ತೆ ಮಾವಂದ್ರು ಇರ್ತಾರೆ ಅವಳಿಗೆ, ಅವರೂ ಕೂಡ ನಾನೂ ಒಂದು ಕಾಲದಲ್ಲಿ ಅತ್ತೆ ಆದವಳು, ಸೊಸೆಯಾಗಿದ್ದೆ ಅನ್ಕೋಬೇಕು. ಅತ್ತೆ ಆದವಳು ನನಗೆ ಏನು ಅನ್ನಿಸ್ತಿತ್ತು, ಈಗ ಬಂದಿರೋ ನನ್ನ ಸೊಸೆಗೂ ಹಾಗೆ ಅನಿಸುತ್ತೆ ಅನ್ಬೇಕು. ಆದರೆ ಇಲ್ಲೇನಾಗಿದೆ, ಬರ್ತಾ ಬರ್ತಾ ಈ ಅತ್ತೆ ಆದಂಥವರು ಯಾವಾಗ ಮಗ ಮೊದಲು ನನ್ನನ್ನೇ ಎಲ್ಲವನ್ನೂ ಕೇಳ್ತಾ ಇದ್ದ, ಇತ್ತೀಚೆಗೆ ಮದುವೆ ಆದಮೇಲೆ ನನ್ನನ್ನು ಬಿಟ್ಬಿಟ್ಟು ಹೆಂಡ್ತಿನೇ ಊಟಕ್ಕೆ ಬಡಿಸು, ಸ್ನಾನಕ್ಕೆ ನೀರಿಡು, ಟವಲ್ ತಗೊಂಡು ಬಾ, ಊಟ ಡಬ್ಬಿ ರೆಡಿ ಮಾಡು, ಆಫೀಸಿಗೆ ಹೋಗಬೇಕು ಅನ್ನೋದು, ಆಫೀಸಿಗೆ ಹೋಗುವಾಗ ಬರ್ತೀನಿ ಕಣೆ ಅಂತ ಹೆಂಡ್ತಿಗೆ ಹೇಳೋದು, ಬರ್ತಿದ್ದಾಗ ಹೆಂಡ್ತಿಗೆ ಹೂ ತರೋದು, ಸ್ವೀಟ್ ತರೋದು, ಇನ್ನೊಂದು ತರೋದು ಅವಳಿಗೆ ಕೊಡೋದು. ಅಲ್ಲೆಲ್ಲೆಲ್ಲೆಲ್ಲೆ ನನ್ನ ಮಗ ಕೈ ಬಿಟ್ಬಿಟ್ಟ, ನನ್ನ ಕಡೆ ತಿರುಗೇ ನೋಡಲ್ಲ ಅನ್ನೋದು ಶುರು ಮಾಡಿಬಿಡ್ತಾಳೆ ಅತ್ತೆ ಆದವಳು. ಆಗೇನಾಗುತ್ತೆ ಅವಳಿಗೆ ಒಳಗೇ ಸಂಕಟ. ಇದು ಮನೋವಿಜ್ಞಾನ. ಇದು ಆ ಅದನ್ನ ಏನು ಮಾಡ್ತಾಳೆ, ಅವಳು ತಪ್ಪನ್ನು ಕಂಡುಹಿಡಿಯೋಕ್ಕೆ ಪ್ರಾರಂಭಿಸ್ತಾಳೆ. ನಿನ್ನ ಹೆಂಡ್ತಿ ಹಂಗೆ ಮಾಡಿದ್ಲು, ಇವತ್ತು ನಿನ್ನ ಹೆಂಡ್ತಿ ಹಿಂಗೆ ಮಾಡಿದ್ಲು. ಯಾವಾಗಲೂ ತವ್ರ ಮನೆ ಕಡೆ ಅವಳ ಮನಸ್ಸು, ತವ್ರ ಮನೆಗೆ ಅವ್ರ ಅಮ್ಮನ ಹತ್ರನೇ ಮಾತಾಡ್ತಿರ್ತಾಳೆ. ಅವರಮ್ಮ ಏನೇನು ಹೇಳ್ಕೊಟ್ಟಿದ್ದಾಳೆ ಏನೋ, ನನಗೆ ತಿರುಗ್ಕೊಂಡು ಮಾತಾಡ್ತಾಳೆ. ಏನಾರು ಮಾಡು ಅಂದರೆ ಮಾಡಲ್ಲ, ನನಗೆ ಕಾಫಿನೇ ಕೊಡಲ್ಲ, ನನಗೆ ಊಟಕ್ಕೆ ಹಾಕಲ್ಲ. ಈ ಥರದ್ದು ಒಂದೊಂದೇ ಕಂಪ್ಲೇಂಟನ್ನು ಅವಳು ಸ್ಟಾರ್ಟ್ ಮಾಡ್ತಾಳೆ ಕಣ್ರಿ. ಸ್ಟಾರ್ಟ್ ಮಾಡಿದಾಗ ಈ ಗಂಡಾದವನಿಗೆ ಹೆಂಡತಿಗೆ ಉಪಾಯವಾಗಿ ಹಂಗೆಲ್ಲ ಮಾಡಬೇಡ ಅಂತ ಹೇಳುವ ಮನಸ್ಥಿತಿ, ಸಮಾಧಾನದ ಮನಸ್ಥಿತಿ ಇರಬೇಕು. ಆಗ ತಾಯಿ ಮಾತೇನಾದರೂ ಅವನು ಹೆಚ್ಚಿಗೆ ವೈಭವಿಸ್ಕೊಂಡ ಅಂದರೆ ಹೆಂಡತಿಗೆ ರೇಗ್ತಾನೆ. ಹೆಂಡತಿ ಅವಾಗಿಲ್ಲ, ನಾನು ಹಂಗಲ್ಲ, ಹೀಗೆ ನಾನು ಆ ರೀತಿ ಅಂದ್ಕೊಂಡಿಲ್ಲ, ಈ ರೀತಿ ಅಂದ್ಕೊಂಡಿಲ್ಲ ಅಂತ ಅವಳು ಹೇಳಿದಾಗ, ಹೌದಾ ಹೋಗ್ಲಿ ಬಿಡು ಅಂತಾನೆ. ಈ ಕಡೆ ಏನಾಗುತ್ತೆ, ಆ ಗಂಡಾದವನಿಗೆ ಹೆಂಡತಿ ಕಡೆನೂ ಇರೋಕ್ಕಾಗಲ್ಲ, ತಾಯಿ ಕಡೆನೂ ಇರೋಕ್ಕಾಗಲ್ಲ. ಅವನೇ ಮಾಡ್ತೀವಿ, ಇವರಿಬ್ಬರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಹಿಂಗೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಅವಳೇನು ಹೇಳ್ತಾಳೆ, ಹೆಂಡತಿ ಆದವಳು, ಓಹೋ ನನ್ನ ಗಂಡ ಅವ್ರ ಅಮ್ಮನ ಕಡೆ, ಅತ್ತೆ ಏನು ಅನ್ಕೊತಾಳೆ, ನನ್ನ ಮಗ ಹೆಂಡತಿ ಕಡೆ. ಇನ್ನು ಕೆಲವರು ಇನ್ನೂ ಮುಂದುವರೆದು ಹೆಂಡತಿ ಗುಲಾಮ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಈ ಥರದಾದಾಗ ಸಂಸಾರದ ಬಂಡಿ ಅಂಗರಿ ಗುರಿ ಮುಟ್ಟುತ್ತೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಒಂದು ಬಂಡಿಯ ಎರಡು ಚಕ್ರನೂ ಸಮಾನವಾಗಿರಬೇಕು. ಹಂಗಿದ್ದಾಗ ಅವು ಗುರಿಯನ್ನು ತಲುಪ್ತವೆ, ಒಳ್ಳೆಯ ಸಂತಾನೋತ್ಪತ್ತಿ ಆಗ್ತದೆ. ನಿಜ, ಹೆಣ್ಣಾದವಳು ಕೂಡ ಅಂದರೆ ಸೊಸೆಯಾದವಳು ಕೂಡ ಅತ್ತೆಯ ಸೈಕಾಲಜಿನ ಅರ್ಥ ಮಾಡ್ಕೋಬೇಕು. ಇದು ಗಮನದಲ್ಲಿರಲಿ. ಅತ್ತೆನ ಆವಾಗ ನಮ್ಮ ಅತ್ತೆನೇ ಸರಿ, ನಮ್ಮ ಅಮ್ಮನ ಬಿಟ್ಟರೆ ನಮ್ಮ ಅತ್ತೆನೇ ಅಮ್ಮನ ಥರನೇ ನೋಡ್ಕೋತಾರೆ, ನಮ್ಮ ಅತ್ತೆ ಅಡುಗೆ ಭಾಳ ಚೆನ್ನಾಗಿ ಮಾಡ್ತಾರೆ, ನಮ್ಮ ಅತ್ತೆ ನನ್ನ ಕೈಲಿ ಕೆಲಸನೇ ಮಾಡ್ಸೋಕ್ಕೆ ಬಿಡಲ್ಲ, ಅವ್ರೇನಾರು ಕೆಲಸ ಮಾಡ್ತಿದ್ರೆ ಬಿಡುತ್ತೆ ನಾನೇ ಮಾಡ್ತೀನಿ ಅಂತ ಹೇಳಬೇಕು. ನೀವು ಗಂಡನ ಜೊತೆ ಎಲ್ಲರೂ ಬೈಕಲ್ಲಿ ಹೋಗ್ತೀವಿ ಅಂದರೆ ಅತ್ತೆಗೆ ತಡ್ಕೊಳಕ್ಕಾಗಲ್ಲ ಅಲ್ವಾ? ಆಗ ಅತ್ತೆ ಸೊಸೆ ಆದವಳು ಏನು ಮಾಡಬೇಕು, ಅತ್ತೆಗೆ ಗೊತ್ತಾ, ಅತ್ತೆ ಕೇಳಂಗೆ ಮಾತಾಡ್ಬೇಕು. ಇದೊಂದು ಗುಟ್ಟು ಹೇಳ್ಕೊಡ್ತೀನಿ ಕೇಳಿ. ಅತ್ತೆಗೆ ಕೇಳೋಂಗೆ, ಇಲ್ಲ ನಾನು ಬರೋಲ್ಲ, ಅತ್ತೆಗೆ ಒಂದು ಮಾತು ಹೇಳ್ರಪ್ಪ, ಅತ್ತೆ ಹೋಗು ಅಂದರೆ ನಾನು ಹೋಗ್ತೀನಿ ಅಂಥೇಳಿ ಸೊಸೆ ಅತ್ತೆ ಕೇಳಂಗೆ ಹೇಳಬೇಕು. ಆಗ ಅವನು ಹೇಳ್ತಾನೆ, ಗಂಡಂಗೆ ಗೊತ್ತಿರಲ್ಲ ಇದು, ಅವಳೇನು ಹೇಳೋದು ಗೊತ್ತೈತಲ್ಲ, ಹೋಗ್ಬರ್ತೀವಿ ಬಿಡು ಅಂತ. ಇಲ್ಲ ಅತ್ತೆ ಹ್ಞೂ ಅಂದರೆ ನಾನು ಬರ್ತೀನಪ್ಪ, ಇಲ್ಲ ನಾ ಬರಲ್ಲ ಅನ್ಬೇಕು. ಅದು ಅತ್ತೆ ಕೇಳಿಸ್ದಾಗ ಇವನು ಕೇಳ್ತಾನಲ್ವ, ಹ್ಞೂ ಹೋಗಿ ಬನ್ನಿ, ಬೇಗ್ಬಿಟ್ಟು ಬನ್ನಿ, ಹುಷಾರು ಅಂತಾಳೆ. ಅತ್ತೆನ ಹೊಗಳಬೇಕು. ಆ ಕಡೆಯಿಂದ ಏನಾದ್ರು ಬರುವಾಗ ಅವಳಿಗೆ ಏನಾದ್ರು ತಿಂಡಿ ತಂದರೆ ಅವಳಿಗೂ ತರಬೇಕು. ನೀವೇನಾದ್ರು ಸೀರೆಗಳು ತಗೊಂಡ್ರೆ ಸೊಸೆಯರೇ, ನೀವು ಸೀರೆ ತಗೊಂಡ್ರೆ ಅತ್ತೆಗೂ ಒಂದು ಏನಾದ್ರು ಒಂದು ತರಬೇಕು. ಇದು ನಮ್ಮ ಅತ್ತೆಗೆ ತಂದೆ, ನಮ್ಮ ಅತ್ತೆ ಚೆನ್ನಾಗಿ ಕಾಣ್ತದೆ. ಆಗ ನೋಡಿ ಅತ್ತೆದು ಕೋಪದ ಆ ಉಗ್ರ ರೂಪ ನಿಧಾನವಾಗಿ ತಣ್ಣಗಾಗ್ತಾ ಬರುತ್ತೆ. ಇದಿಷ್ಟು ಆಗೋ ಹೊತ್ತಿಗೆ ಮಿನಿಮಮ್ ಹೊಸದಾಗಿ ಮದುವೆ ಆಗಿ ಬಂದವರಿಗೆ 2 ವರ್ಷ ಬೇಕು. ಆ 2 ವರ್ಷವನ್ನು ಇಬ್ಬರು ಯೋಚನೆ ಮಾಡಿ ಆ 2 ವರ್ಷವನ್ನು ದಾಟಿಸಿದರೆ, ಈ ರೀತಿ ಬದುಕಿದರೆ ಇರೋಷ್ಟು ದಿನಗಳಲ್ಲಿ ನೆಮ್ಮದಿಯನ್ನು ಕಾಣಬಹುದು ಕಣ್ರಿ. ಯಾವುದೇ ಸೊಸೆ ಮೊದಲು ಮಾಡಬೇಕಾಗಿರೋದು ಅತ್ಯುತ್ತಮವಾದ ರುಚಿಕಟ್ಟಾದ ಅಡುಗೆ ಮಾಡೋದನ್ನು ಕಲಿಬೇಕು. 2ನೇದು ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಕಲಿಬೇಕು. ಮನೆತನದ ಪದ್ಧತಿಗಳನ್ನು ಅನುಸರಿಸೋದ್ರ ಬಗ್ಗೆ ಫಾಲೋ ಮಾಡಬೇಕು. ಹಂಗೆ ಮಾಡಿದಾಗ ಆ ಮನೆತನನೂ ಕೂಡ ಬೆಳಗ್ತದೆ, ಮನೆಯೂ ಕೂಡ ಬೆಳಗ್ತದೆ, ದಾಂಪತ್ಯ ಸುಖವಾಗಿರುತ್ತೆ. ಇಂತಹ ದಾಂಪತ್ಯವು ನಮ್ಮ ಸಮಾಜದಲ್ಲಿ
ಹೆಚ್ಚಬೇಕು, ಅದು ಹೆಚ್ಚಲಿ. ಈ ನನ್ನ ಒಂದು ಮಾತು, ಈ ಒಂದು ಪ್ರಯತ್ನ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನೀವು ಇದನ್ನು ಫಾಲೋ ಮಾಡಿ. ನೀವು ಇದನ್ನು ಅನುಸರಿಸಿದ್ರೆ ನನ್ನ ಪ್ರಯತ್ನ ಸಾರ್ಥಕ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಎಪಿಸೋಡಿನ ಮಾತನ್ನು ಮುಗಿಸ್ತಿದ್ದೀನಿ. ಮುಂದಿನ ಎಪಿಸೋಡಲ್ಲಿ ಹೊಸ ವಿಚಾರಗಳೊಂದಿಗೆ ಭೇಟಿಯಾಗ್ತಾ ಇದ್ದೀನಿ. ನಮಸ್ಕಾರ ಗೆಳೆಯರೇ.